ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ KCET ನೀಟ್ ಹಾಗೂ COMEDK 2025 ಎಕ್ಸಾಮ್ ಡೇಟ್ಸ್ಗಳನ್ನು ಬ್ರೀಫ್ ಆಗಿ ಕ್ವಿಕ್ ಆಗಿ ನೋಡೋಣಂತೆ. ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ KCET, JEE, ನೀಟ್ ಹಾಗೂ COMEDKಗೆ ಸಂಬಂಧಪಟ್ಟ ಹಾಗೆ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತ ಇದ್ದರೆ ಸೊ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ನಾನು ಇಲ್ಲಿ ಕೊಡುವಂತಹ ನಂಬರಿಗೆ, ಇಲ್ಲಿ ಕೆಳಗಡೆ ನಾನೊಂದು ನಂಬರ್ ಕೊಡ್ತೀನಿ, ಆ ನಂಬರಿಗೆ ನೀವು ಹಾಯ್ ಅಂಥೇಳಿ ಮೆಸೇಜ್ ಮಾಡಿದರೆ ಸೊ ನಿಮಗೆ ಎಲ್ಲ ಡೀಟೇಲ್ಸ್ಗಳನ್ನು ಅಲ್ಲಿ ಶೇರ್ ಮಾಡುವಂತಹ ಪ್ರಯತ್ನ ನಮ್ಮದಾಗ್ತದೆ. ಸೊ ಅದರ ಜೊತೆಗೆ ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಅದರ ಜೊತೆಗೆ ಸೊ ಈ ಒಂದು ವಿಡಿಯೋದ ಕೆಳಗಡೆ ಒಂದು ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ, ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಇರ್ತದೆ. ಸೊ ನಿಮಗೆ ಬೇಕು ಅಂತ ಅಂದರೆ ಎಲ್ಲ ಅಪ್ಡೇಟ್ಸ್ಗಳಿಗೋಸ್ಕರ ನೀವು ಆ ಒಂದು ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು. ಸೊ ನನ್ನ ಒಂದು ನಂಬರ್ ಏನು ಅಂತ ಅಂದರೆ ಸೊ 8277448606. ಸೊ 8277448606 ಇದು ಎರಡನೇ ನಂಬರ್ ಏನಿದೆಯಲ್ಲ, ಇದು 2 ರಿಮೆಂಬರ್. ಸೊ ಈ ನಂಬರಿಗೆ ನೀವು ಹಾಯ್ ಅಂಥೇಳಿ ಮೆಸೇಜ್ ಮಾಡಿದರೆ ಎಲ್ಲ ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತೀನಿ. ಒಂದು ಮಿನಿಮಲ್ ಪ್ರೈಸಲ್ಲಿ ಒಂದು ಒಳ್ಳೆಯ ಗೈಡೆನ್ಸ್ ನಿಮಗೆ ಅಪ್ ಟು ಯಾವುದೇ ಮಿಸ್ಟೇಕ್ ಆಗದೆ ಇರೋ ಹಾಗೆ ನಿಮ್ಮ ಮಾರ್ಕ್ಸ್ಗೆ ತಕ್ಕ ಹಾಗೆ. ಸೊ ಕಾಲೇಜ್ ಸಿಗೋದು ಬಿಡೋದು ನಿಮ್ಮ ಮಾರ್ಕ್ಸ್ ಮೇಲೆ ಇರ್ತದೆ, ಬಟ್ ಸೊ ನಿಮಗೆ ಯಾವುದೇ ಮಿಸ್ಗೈಡ್ ಮಾಡದೇ ಇರೋ ಹಾಗೆ ಫಾಲ್ಸ್ ಹೋಪ್ಸ್ಗಳನ್ನು ಕೊಡದೇನೆ ಪ್ರಾಮಾಣಿಕವಾಗಿ ನಿಮಗೆ ಸಜೆಷನ್ಸ್ಗಳು ಬೇಕು, ಗೈಡೆನ್ಸ್ ಬೇಕು ಅಂತಂದರೆ ನೀವು ನನ್ನ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಸಾರಥಿ ಆ್ಯಂಡ್ ಸಾರಥಿ ಪ್ಲಸ್ ಬ್ಯಾಚನ್ನು ಜಾಯ್ನ್ ಆಗ್ಬೋದು. ಮತ್ತು ಎಲ್ಲ ಈ KCET, ನೀಟ್, COMEDK ಇವೆಲ್ಲ ಕೋರ್ಸಸ್ಗಳ ಒಂದು ಕಟ್ ಆಫ್ ನಿಮಗೆ ಬೇಕು ಅಂತ ಇದ್ದರೆ ಒಂದು ಮಿನಿಮಲ್ ಪ್ರೈಸಲ್ಲಿ PDF ಅನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಅದು ಬೇಕು ಅಂದರೆ RH ಕೆಮಿಸ್ಟ್ರಿ ನನ್ನ ಒಂದು ಮೊಬೈಲ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ RH ಕೆಮಿಸ್ಟ್ರಿ ಅಂತೇಳಿ ಅದರ ಒಂದು ಲಿಂಕನ್ನು ಕೂಡ ಗ್ರೂಪ್ ಅಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಎಸ್, KCET 2025 ಎಕ್ಸಾಮ್ ಯಾವಾಗ ಆಗ್ತದೆ? ಈ ವರ್ಷ ಒಂದು ಬಹಳ ಇಂಪಾರ್ಟೆಂಟ್ ಅಂತಂದರೆ KE ಅವರು 2025 CET ಎಕ್ಸಾಮ್ ಯಾವಾಗ ಮಾಡ್ತೀವಿ ಅಂಥೇಳಿ ಲಾಸ್ಟ್ ಆಗಸ್ಟಿನಲ್ಲೇ ಅನೌನ್ಸ್ ಮಾಡಿಬಿಟ್ರು. ಅದು ಯಾವಾಗ ಅಂತ ಅಂದರೆ ಎಕ್ಸಾಮ್ ಡೇಟ್ ಸೊ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಏಪ್ರಿಲ್ 18ನೇ ತಾರೀಕು ಇರ್ತದೆ. ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ 18ನೇ ತಾರೀಕು. ಸೊ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಏಪ್ರಿಲ್ 19ನೇ ತಾರೀಕು ಇರ್ತದೆ. ಸೊ ಇದಾದ ಮೇಲೆ ಕನ್ನಡ ಎಕ್ಸಾಮ್ ಏನಿದೆ ಕ್ಲಾಸ್ C ಮತ್ತು ಕ್ಲಾಸ್ D ವಿದ್ಯಾರ್ಥಿಗಳಿಗೆ ಕನ್ನಡ ಎಕ್ಸಾಮಿನೇಷನ್ ಏಪ್ರಿಲ್ 19ಕ್ಕೆ, ಸಾರಿ ಇದು ಏಪ್ರಿಲ್ 19 ಅಲ್ಲ, ಏಪ್ರಿಲ್ 20 ಅಂತ ಆಗಬೇಕು. ಸೊ ಏಪ್ರಿಲ್ 20ನೇ ತಾರೀಕಿಗೆ ಆಗುವಂಥದ್ದು. ಸೊ ಇದನ್ನು ನಾನು ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ ಇಲ್ಲಿ. ಸೊ ಏಪ್ರಿಲ್ 19 ಅಲ್ಲ, ಯಾಕಂತಂದರೆ ಈ ಕೇಸಲ್ಲಿ ಏನಾಗ್ತದೆ ಅಂತ ಅಂದರೆ ನಿಮಗೆ ಸೊ ಏಪ್ರಿಲ್ 18ಕ್ಕೆ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಇರ್ತದೆ. ಏಪ್ರಿಲ್ 19 ಅಂದರೆ ದಿಸ್ ಇಸ್ ಫ್ರೈಡೇ, 19 ಸ್ಯಾಟರ್ಡೇ ಆಗ್ತದೆ. ಇದು ಏಪ್ರಿಲ್ 20ನೇ ತಾರೀಕು ಸಂಡೇ ಆಗ್ತದೆ. ಏಪ್ರಿಲ್ 20ನೇ ತಾರೀಕು ಸಂಡೇ ಆಗ್ತದೆ ಕನ್ನಡ ಎಕ್ಸಾಮಿನೇಷನ್ ಫಾರ್ ಕ್ಲಾಸ್ C ಆ್ಯಂಡ್ ಕ್ಲಾಸ್ D ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ಇದರ ಬಗ್ಗೆ ಡೀಟೇಲ್ ಆಗಿ ಇನ್ನೂ ಕೂಡ ನಮಗೆ ಇನ್ಫಾರ್ಮೇಷನ್ ಬ್ರೋಷರ್ ಆಗಲಿ ಅಥವಾ ಈ ವರ್ಷದ ಯಾವುದೇ ಇನ್ಫಾರ್ಮೇಷನ್ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಮೇ ಬಿ ಜನವರಿ 2nd ವೀಕಲ್ಲಿ ನಿಮಗೆ ಅಪ್ಲಿಕೇಶನ್ಸ್ಗಳು ರಿಲೀಸ್ ಆಗಬಹುದು, ವೇಟ್ ಮಾಡೋಣಂತೆ. ಎರಡನೇದಾಗಿ ನೀಟ್ 2025 ಎಕ್ಸಾಮಿನೇಷನ್ ಯಾವಾಗ ಆಗ್ತದೆ ಅಂತಂದರೆ May 1st ಸಂಡೇ ಇರುವಂಥದ್ದು. ಸೊ May 4th ನಿಮ್ಮ ಎಕ್ಸಾಮಿನೇಷನ್ ಇರುವಂಥದ್ದು. May 4th ಅಂತ ಅಂದರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು 2ನೇ ತಾರೀಕು, ಅಂದರೆ ಆಲ್ಮೋಸ್ಟ್ ನಿಮಗೆ 4 ತಿಂಗಳು ಟೈಮ್ ಇರುವಂಥದ್ದು. ಯಾಕಂದರೆ ಫೆಬ್ರವರಿಯಲ್ಲಿ 28 ಡೇಸ್ ಇರ್ತದೆ. ಸೊ ಇಲ್ಲಿ 2 ಡೇಸ್ ಕನ್ಸಿಡರ್ ಮಾಡಿದರೂ ಕೂಡ ಸೊ 4 ಮಂತ್ಸ್ ಎಕ್ಸಾಕ್ಟಾಗಿ 4 ತಿಂಗಳು ನಿಮಗೆ ಟೈಮ್ ಇರುವಂಥದ್ದು ನಿಮ್ಮ ಪ್ರಿಪರೇಷನನ್ನು ಮಾಡ್ಕೊಳ್ಳೋದಕ್ಕೆ. ಇನ್ನು COMEDK ಎಕ್ಸಾಮಿನೇಷನ್ ಯಾವಾಗ ಆಗ್ತದೆ? ಸೊ COMEDK ಎಕ್ಸಾಮಿನೇಷನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಜಿನಿಯರಿಂಗ್ ಕರ್ನಾಟಕದಲ್ಲಿ ಇರುವಂಥ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಇರುವಂತಹ ಒಂದು ಎಂಟ್ರೆನ್ಸ್ ಟೆಸ್ಟ್ ಇದು. ಸೊ COMEDK ಎಕ್ಸಾಮಿನೇಷನ್ ನಿಮಗೆ May 11 ಸಂಡೇ, May 11 ನೋಡಿ. May 4th ಫಸ್ಟ್ ಸಂಡೇ ನಿಮಗೆ ಸೊ ನೀಟ್ ಎಕ್ಸಾಮಿನೇಷನ್ ಆಗ್ತದೆ. May 11th ಸೆಕೆಂಡ್ ಸಂಡೇ ಏನಿದೆ ಅದು ನಿಮಗೆ COMEDK 2025 ಎಕ್ಸಾಮಿನೇಷನ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು
ಕ್ವಿಕ್ ಅಪ್ಡೇಟ್ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿ ಡೀಟೇಲ್ ಆಗಿ ಅಪ್ಡೇಟ್ಗಳನ್ನು ಕಂಟಿನ್ಯೂಯಸ್ ಆಗಿ ಇನ್ನು ಮುಂದೆ ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಸ್ವಲ್ಪ ದಿನ ಇದರಲ್ಲಿ ಗ್ಯಾಪ್ ಆಗಿತ್ತು, ಯಾಕಂದರೆ ನಾನು ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರುವಂಥ ಕಾರಣದಿಂದ. ಸೊ ಇನ್ನು ಮೇಲೆ ನಿಮಗೆ ಕಂಟಿನ್ಯೂಯಸ್ ಆಗಿ ಇದರ ಬಗ್ಗೆ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತದೆ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ನಾನು ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ, ಅದರಲ್ಲಿ ಜಾಯ್ನ್ ಆಗಿ. ಸೊ ನಿಮಗೆ ಎಲ್ಲ ಅಪ್ಡೇಟ್ಸ್ಗಳು ಸಿಗೋ ಹಾಗಾಗಲಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.